ರೀ ಊಟ ಹಾಕ ಬರೋಣ. ಅವನ ಕೈಲಿ ಊಟ ಇಕ್ಕಿಸ್ಕೊಂಡು ಉಂಡೆ ಕತೆ ಏನು ಮನ್ಗಿದ್ಲೆ? ಇಲ್ಲ ಕಣ್ರಿ, ಏನಿಲ್ಲ ಹೊಸಿ ಬಟ್ಟೆ ಮಾಡ್ತಿದೆ. ನೋಡ್ಲತ್ತ ಏನೋ ಅಜ್ಜಿ ಹೇಳಿದ್ಕೆ ಓಲಿ ಚಿಪ್ಪಪ್ಪ ಅಂತ ಸಂಸಿವ್ನಿ. ನಾನು ಇನ್ನೊಂದ್ಸತಿ ಈ ಥರ ಏನಾದ್ರು ಆದ್ರೂ ಮಾತ್ರ ನಾನು ಸುಮ್ಗಿಮ್ಗೆ ಬಿಡ್ತೀನಿ ಅಂತ ಅನ್ಕೋಬೇಡ. ಒಳ್ಳೆ ರೀತಿಲಿ ಇತ್ಕೊಂಡು ಹೋದ್ಸರಿ ನೀನು ಇನ್ನೊಂದ್ಸತಿ ಏನೋ ಓರಾಗ ಆಡಿದ್ರೆ ಮನೆ ಹಚ್ಚಿ ಕೊಡಿಸ್ತಾ ಇರೋದೇ ಇನ್ಯಾವ ಕಾಲಕ್ಕೂ ಅಜ್ಜಿ ಎಲ್ಲ ಯಾರು ಬಂದ್ರು ನನ್ನ ಮನೆ ಒಳಗೆ ಸೇರಿಸ್ಕೊಳಕ್ಕೆ ನಾನು. ಅರೇ ಇಲ್ಲ ಕದ್ ಬಿಡ್ರಿ, ಇನ್ಮೇಲೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನೋಡು ಅಲ್ಲಿ ದಿಮ್ನಡಿಲಿ ದುಡ್ಡು ಮಡ್ಗಿವ್ನಿ, 1,000 ರೂಪಾಯಿ ಅದೇ. ಏನು ಮನೆಗೆ ತರಕಾರಿ ಗಿರ್ಕಾರಿ ಏನು ಬೇಕು ತೆಗಿಸ್ಕೊಂಡು ಹೊಚ್ಕಟ್ಟಾಕಿ ಸಾಂಬಾರು ಗಿಂಬಾರು ಏನು ಬೇಕು ಸಾಮಾನು ಮಾದೇವನ ಕೈ ತುಂಡಾಗದೆ. ಒಂಚೂರು ಅವ್ನು ಪ್ರಾಬ್ಲಮ್ ಎಲ್ಲ ಅವ್ನು ಏನೋ ತಂದು ಕೊಡೋಕ್ಕಿಲ್ಲ ತರೋದು ನಾನು, ಆಯಿತಾ? ಆಮೇಲೆ ನೀನು ಹಂಗೆ ಹಿಂಗೆ ಏನಂಗಿಲ್ಲ, ಮನೆಗೆ ಏನು ಐಟಮ್ ಬೇಕು ರಶ್ಮಿ ಯಾವಾಗಲೂ ತರಿಸ್ಕೊಳ್ಳೋಳು, ಇರೋದು ಇಲ್ದವದೆಲ್ಲನೂ ಇನ್ನು ಅವ್ನು ಕೇಳಕ್ಕೆ ಹೋಗ್ಬೇಡ, ದುಡ್ಡಿಲ್ಲ ಅರ್ಥವು, ಆಯಿತಾ? ನಿನ್ಗೆ ಏನು ಬೇಕು ಮನೆಗೆ ಸಾಮಾನು ಸರಂಜಿಯೋ ಏನೇ ಬೇಕಾದ್ರೂ ಒಂದು ಬೆಂಕಿ ಪಟ್ಟಣನೂ ಅವ್ರು ಕೇಳಂಗಿಲ್ಲ, ಮಾದೇವನಾಗಲಿ ರಶ್ಮಿನಲ್ಲಿ ನೀನು ತರಿಸ್ಕೋಬೇಕು. ದುಡ್ಡು ಇಲ್ದ ನಾನು ಕೇಳು, ನಾನು ಕೊಡ್ತೀನಿ, ಸರಿಯಾ? ಸರಿ ರೀ ಆಯಿತು. ಏನೋ ಹಂಗೆ ಹಿಂಗೆ ಅಂತ ತಿರ್ಗ ಏನೋ ಕಣ್ಣಿ ತೆಗೆದ್ರು ಮಾತ್ರ ನಾನು ಸುಮ್ಕಿರಕ್ಕಿಲ್ಲ. ಆಮೇಲೆ ಪಾಪ ಕೈ ತುಂಡಾಗದ ಅವನು ಅಚ್ಚುಕಟ್ಟಾಗಿ ತತ್ತಿದನು ಮನೆಗೆ. ಇವತ್ತು ಅವ್ನಿಗೆ ಬೇಜಾರು ಮಾಡಿಬಿಡೋದು, ರಶ್ಮಿಗಾಗಲಿ ಅವ್ನಿಗಾಗಲಿ ಅವ್ರು ಏನು ಕೇಳಿದ್ರು ಮಾಡ್ಕೊಡ್ಬೇಕು, ತಿನ್ಕೊಂಡು ಆರಾಮಾಗಿರ್ಲಿ. ನನ್ನ ತಮ್ಮ ಇಷ್ಟು ದಿವಸ ನಮ್ಗೆ ಸಾಕಿಲ್ವಾ, ನಾವು ಇನ್ಮೇಲೆ ನೋಡ್ಕೋಬೇಕು. ಅವ್ನು ಸಮಸ್ಯೆ ಬಗೆಹರಿ ಗಂಟ ಒಳ್ಳೆ ರೀತಿಲಿ ಹೇಳ್ತಾವೆ. ನಾನು ಮಾತ್ರ ಸುಮ್ಗಿಮ್ಕೆ ಇರ್ತೀನಿ ಅಂತ ಅನ್ಕೋಬೇಡ. ಆಯ್ತು ಬಿಡ್ರಿ, ಕಂಪ್ಲೇಂಟ್ ಕೊಟ್ರಾ? ಕೊಟ್ಟಿವಿ, ನೋಡೋದ ಹುಡುಕ್ಸ್ತೀವಿ ಅಂತ ಹೇಳವ್ರೆ. ಪರವಾಗಿಲ್ಲ ಬಿಡಿ. ಅಲ್ಲ ಕಣ್ರಿ, ಈಗಲೂ ಮನ್ಸು ಮಾಡಿದ್ರೆ ಏನು ಅವ್ರು ಮಾವಂತವು ಬರೀ ಏನು ಇಷ್ಟೇ ಅಲ್ಲಿ ಬೆಂಗಳೂರಲ್ಲಿ ಬೇಕಾದಂಗೆ ಅದೇ ತಾನೇ ಅವ್ರಿಗೇನು ಏನು ಲಾಸ್ ಆಗಿದ್ದದು. ಈಗಾದ್ರೆ ಈಗಲೂ ಕೊಡ್ತಾರಪ್ಪ ಬೇಕಾದಷ್ಟ. ಈಗ ಇಲ್ಲಿ ಇಷ್ಟೊಂದು ಲಾಸ್ ಆಗದೆ ತಿರ್ಗವ ಏನೋ ಅವತ್ತು ಆಮೇಲೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟು ಅಂತ ಕಲೆ ರಶ್ಮಿರ ಅವ್ರ ಅಪ್ಪನ ಬಂದ್ಬಿಟ್ಟು ನಿನ್ನ ನಂಬಿ ನಾವು ಇಷ್ಟೆಲ್ಲ ವಹಿಸಿದ್ಕೆ ನೀನು ಈ ಥರ ಮಾಡ್ದಲ್ಲ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋದ್ರಂತೆ. ಅದಕ್ಕೆ ಅವ್ನು ಅಷ್ಟೊಂದು ಬೇಜಾರಾಗಿರೋದು. ಯಾರು ತಾನೇ ಸುಮ್ಮನೆ ಆಗ್ಬಿಟ್ಟರು ಅಷ್ಟೊಂದು ಲಾಸ್ ಮಾಡಿದ್ರೆ ಏನು ಮಾಡಿ ಪಾಪ ಇವ್ನು ಒಳ್ಳೆ ತನಕ ಬಡಿಯೋಕ್ಕೆ ಯಾರಾದ್ರೂ ರೂಪಾಯಿಗೆ ಪಡಿಸ್ಕೊಂಡ್ರು ಏನು ಮಾಡೋಕ್ಕದು. ಈಗ ಒಂಚೂರು ಕೈ ತುಂಡಾಗದೆ, ಇನ್ನು ನಾವು ಬೇಜಾರು ಮಾಡಿದ್ರೆ ಅವ್ನು ಸಖತ್ ಬೇಜಾರಾಗ್ತದೆ. ಅದಕ್ಕೆ ಅವಂಥವು ಯಾವುದೇ ದುಡ್ಡು ಕಾಸು ಇಲ್ಲ, ಸುಮ್ಮನೆ ಕುಂತು ತೊಂದರೆ ಕೊಡೋದು ಬೇಡ. ಅವನ್ನ ಅಚ್ಚುಕಟ್ಟಾಗಿ ಏನಾದರೂ ಬೇಕಾದ್ರೆ ನಾನು ಕೇಳು, ಅವ್ರನ್ನಂತೂ ಕೇಳಕ್ಕೆ ಹೋಗ್ಬೇಡ. ಆಮೇಲೆ ಅವ್ರ ಮುಂದ್ಗಡೆ ಅದಿಲ್ಲ ಇದಿಲ್ಲ ಅಂತ ಪರದಾಡಂಗಿಲ್ಲ, ನೀನು ಬೇಜಾರು ಮಾಡ್ಕೊತಾರೆ. ನಿನ್ಗೇನು ಬೇಕು ನಾನು ತರಿಸ್ಕೊಡ್ತೀನಿ, ನಾನು ಕೇಳಬೇಕು ನನ್ನ ದುಡ್ಡು ನಿನ್ನ ಕೈಲಿ ಒಂದು 500,000 ಕೊಟ್ಟಿರ್ತೀನಿ, ಬೇಕಾಗಿದ್ದು ನೀನು ತರಿಸ್ಕೊ, ಅವ್ರನ್ನಂತೂ ಕೇಳಬೇಡ ನೀನು, ಆಯಿತಾ? ಅಯ್ಯೋ ನಾನೇ ಕೇಳಕ್ಕೆ ಹೋಗಣ್ಣ, ನಾನು ಏನು ಕೇಳಕ್ಕೆ ಯಾಕಂದ್ರಿ ನೀವು ಕಾಸು ಕೊಟ್ರೆ ನಾನು ತರ್ಸ್ಕೊತೀನಿ. ಅವ್ರ ತಾವು ಯಾಕೆ ಕೇಳಕ್ಕೆ ಹೋಗೋಣ, ನಾನು ಏನು ಕೇಳಕ್ಕೆ ಯಾಕಂದ್ ಬಿಡಿ. ಸರಿ ಸರಿ ಅಷ್ಟು ಮಾಡು ಮತ್ತೆ. ತಮ್ಮ ಕಷ್ಟ ಇರೋದು ಕೊಟ್ಟು ಹೋಗ್ಬಿಡ್ತು. ನಾವು ಎಲ್ಲರೂ ಆಗ ಅಲ್ಕೊಂಡು ಬಂದ್ವಲ್ಲ, ನಮಗೆ ಯಾವುದೇ ಥರದ ಕಾಳಜಿ ಇಲ್ಲ. ಇವನ ಸಾಮಾನ್ಯ ಇವನು ಹೇಗೆ ತೆಗಿಷ್ಟು ಬೆಂಕಿ ಕೈನ. ಏನಮ್ಮ ಏನು ನಿನ್ನ ರೋದ್ನೆ, ಏನು ಸಮಾಚಾರ? ಅಯ್ಯೋ ನಿಮ್ಮ ಮಾದೇವಪ್ಪನಿಗೆ ಕೈಲಿ ಕೆಲಸ ಇಲ್ವಂತೆ, ಬಿಕಾರಿ ಆಗಿದ್ದಾನಂತೆ. ಆಮೇಲಿಂದ ಕೈಲಿ ಕಾಸು ಇಲ್ವಂತೆ. ಅವ್ರ ಅತ್ತೆನವ್ರು ಮಾನು ಬಂದು ಚೆಂದಾಗಿ ಉಗಿದುಟ್ಟೋದ್ರಂತೆ. ನನಗೆ ಗೊತ್ತಿತ್ತು ಕಲ್ಲ, ಅವನು ಮುಸುಡಿ, ಅವನು ಆಫೀಸ್ ನಿಭಾಯಿಸಂತ ಮುಸುಡಿ ಅದು. ಅವನು ಏನೇನು ದೊಡ್ಡ ಇವನ ಅದಕ್ಕೆ ಇವ್ನು ನಂಬಿ ಚೆಂದಾಗಿ ಅವರು ಆಫೀಸ್ ವಹಿಸಿದ್ರು. ಈಗ ಮಣ್ಣು ಮುಗ್ಸೋನೆ, ಅದೇನು ಮಾಡಿದಾನೆ ಏನೋ ದುಡ್ಡು ಹೊಡ್ಕೊಂಡಿದ್ದಾನೆ ಹೆಂಗೋ ಇವನೇ ಯಾರು ಗೊತ್ತು. ಅದೇನೋ ಸೀಸ್ ಮಾಡಿದಾರಂತೆ ಆಫೀಸು ಮನೆ ಎಲ್ಲನೂ, ಮೈಸೂರು ಮನೆ ಎಲ್ಲನೂ ಕಲ. ಅದಕ್ಕೆ ಕೈಲಿ ಕಾಸು ಇಲ್ದಾನೆ ಅವ್ರ ಅತ್ತೆನವ್ರು ನಾನು ಬಂದು ಚೆಂದಾಗಿ ಉಗ್ದಿ ಉಪ್ಪಾಕ್ಬಿಟ್ಟು ಹೋದ್ರಂತೆ. ಆದರೂ ಪಾಪ ಅಲ್ವಮ್ಮ ಚಿಕ್ಕಪ್ಪ, ಅಷ್ಟೆಲ್ಲ ನಮಗೆ ಮಾಡೋದೇ ತಿರ್ಗ ನೀನು ನಮಗೆ ಹಿಂಗೆ ಮಾತಾಡ್ತೀಯೇ. ಅಯ್ಯೋ ಏನು ಹೊಸಿ ಮಾಡ್ಕೊಟ್ಟಿದ್ದಾನೆ ಎಲ್ಲ, ಸುಮ್ ಕುತ್ಕೋ. ಎಲ್ಲ ಬೇಕಾದಂಗೆ ಕೋಟಿಗಟ್ಟಲೆ ಆಸ್ತಿ ಬೇಕಾರೆ ಅವ್ನು ಬೇಕು ಅಂದಿದ್ರು ಏನಾರು ಮಾಡ್ಬೋದಾಗಿತ್ತು. ಅಷ್ಟೊಂದು ಶಕ್ತಿ ಇತ್ತು ಅಂತವು. ಏನಪ್ಪ ಮಾಡ್ಕೊಟ್ಟ ನಮಗೆ, ಏನು ಮಾಡ್ಕೊಟ್ಟಿದ್ದಾನು? ಈಗ ನಿಮ್ಮ ಅಪ್ಪ ಅಂಗಡಿಲಿ ದುಡಿಯೋ ತಪ್ಪಾಗಿದ್ದದ. ಈ ದಡ್ ಮುಂಡೆ ಮಗನಿಗೆ ಅದು ಗೊತ್ತಾಯ್ಕಿಲ್ಲ. ಏನೋ ತಮ್ಮನಿಗೆ ಕಾಸಿಲ್ವಂತೆ, ನಾನೇನು ಕೇಳಬೇಡದಂತೆ. ಅಣ್ಣಣಿಯಾಗಿ ಮಾಡಿಕ್ಬೇಕಂತೆ. ನೋಡಿ ಎಷ್ಟು ತೋಟಿಯಾಗ ಅವನು ಏನ್ಬಿಟ್ಟು ಎಲ್ಲ ಅಣ್ಣಣಿಯಾಗಿ ಮಾಡಿಕ್ಬೇಕಂತೆ ಕಲ. ನಾನು ಹಂಗಂತವನೇ ಅವಳನ್ನ ಏನು ಕೇಳಂಗಿಲ್ಲ. ಒಂದು ಸಾಮಾನಿಗೆ ಮನೆ ನಾನು ತೋರಿಸ್ಕೋಬೇಕಂತ ನಾನು ಮಾಡಬೇಕಂತೆ. ಅವ್ನು ಕಾಸು ಕೊಟ್ಟನಂತೆ. ಅಲ್ಲಿ ದಡ್ನೋ ಜಾಡ್ನೋ ನಾವು ತಂದು ಹಾಕ್ಬಿಟ್ರೆ ತಿನ್ಕ ಕೂತ್ಕೋತಾರಪ್ಪ. ಬುದ್ಧಿ ಬೇಡ ಇವನಿಗೆ. ಕಲಿಸ್ತೀನಿ ಸುಮ್ಕಿರು, ಕಲಿಸ್ತೀನಿ. ಯಾವ ಥರ ಕಲಿಸ್ತೀನಿ ಅಂದ್ಬಿಟ್ಟು ಅವರೇ ಹೋಗ್ಬಿಡ್ಬೇಕು ಮನೆ ಬಿಟ್ಟು. ಯಾವ ಥರ ಮಾಡ್ರಿ ನೋಡ್ಕೊ. ಅಮ್ಮ ಒಂದೋಗಿ ಎರಡಾದ್ರೂ ಸುಮ್ ಕುತ್ಕೋ. ಮೊದಲು ನಮ್ಗೆ ಆಚಾರಗೊಳಿಸೋದಿಲ್ಲ, ಈಗ ಮನೆ ಬಿಟ್ಟು ಹೋಗಿ ಅಲ್ಲೆಲ್ಲ ವನವಾಸತ್ಕೊ ಬಂದಿವಿ. ಸುಮ್ಮನಿರಮ್ಮ. ಅಲ್ಲ ಕಲ ನಾನು ಹೇಳೋದು, ಏನು ತಮ್ಮ ಶ್ರೀಮಂತ ಆಗ್ಬಿಟ್ಟಿದ್ದ ಅಂದ್ಬಿಟ್ಟು ಇವ್ನಿಗೆ ಏನ್ಲ ಅರ್ತಿದ್ದ, ಏನ್ಲ ಮಾಡ್ಕೊಟ್ಟಿದ್ದಾನು, ಏನು ಮಾಡ್ಕೊಟ್ಟಿದ್ದಾನು? ಬೇಕಾದ್ರೆ ನಿನಗೆ ಕೆಲಸನೇ ಕೊಡಿಸ್ಬೋದಾಗಿತ್ತು. ಅವನು ಯಾವ್ದನಾರೇ ರಿಸು ತಗೊಂಡು ಅವನು ಯಾವ್ದನಾರೇ ಯಾಕೆ ಹೇಳು, ರಿಸು ಅವನ ಮಕ್ಕಳನ್ನಾರ ಅಚ್ಚುಕಟ್ಟಾಗಿ ಇಂಜಿನಿಯರು, ಡಾಕ್ಟ್ರು, ಆಮೇಲೆ ಕಿರಿಯನು ಅವನು ಚೆನ್ನಾಗಿ ಓದ್ತಾನೆ. ಎಲ್ಲರೂ ಒಳ್ಳೊಳ್ಳೆ ಕಡೆಗೆ ಸೇರಿಸಿ ಓದಿಸ್ತಾ. ಈಗ ನಿನ್ನೂ ಚೆನ್ನಾಗಿರತ್ತಕ್ಕೆ ಸೇರಿಸಿ ಓದಿಸೋಕ್ಕಾಗಿತ್ತಿಲ್ವಾ? ನಿನ್ನೆ ಪಾಸ್ ಮಾಡಿಸೋಷ್ಟು ಇರತ್ತಿಲ್ವಾ? ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಬೇಕಾದ್ರೆ ಗೌರ್ಮೆಂಟ್ ಕೆಲಸನೇ ಕೊಡಿಸ್ಬೋದಾಗಿತ್ತು. ಅವ್ನು ಇದ್ದಿದ್ದಕ್ಕೆ ಅವ್ನು ದೂರಾಂಕಾರನೇ ಅವ್ನು ಹಾಳು ಮಾಡೋದೆ. ಈಗ ನೋಡು, ದೂರಾಂಕಾರ ಅಂತ ಹೇಳ್ತಿದ್ದ, ಇವತ್ತು ನಮ್ಮ ಕೈ ಕೆಳಗೆ ಬಂದು ಇರ್ತಿನಂಗೆ ಆಗದೆ ಅವ್ನಿಗೆ. ಇನ್ನೂ ಆಯ್ತದೆ ಅವ್ನಿಗೆ, ಇಷ್ಟಕ್ಕೆ ಮುಗ್ದೋಯ್ತದೆ ಅನ್ಕೊಬೇಡ. ಇನ್ನೂ ಆಯ್ತದೆ ನೋಡ್ಕೊ, ಎಷ್ಟು ಮಟ್ಟ ಆಯ್ತದೆ ಅನ್ನೋ ಪರಿಸ್ಥಿತಿ ಅಂತವೆ. ನಮ್ಮ ಕಾಲು ಕೆಳಗೆ ಬಂದು ಬೀಳೋಂಥ ಟೈಮು ಒಂದಲ್ಲ ಒಂದು ದಿವಸ ಬಂದೇ ಬರ್ತದೆ ಅಂತ ಅಂದ್ಕೊಂಡಿದ್ದೆ ನಾನು. ಹಂಗೆ ಬತ್ತು ಏನು ಮ್ಯಾರಿತಿದ್ಲು, ಏನು ನನ್ನ ಗಣ್ಣೆ ಸರಿ ಅಂತವೆ. ಅತ್ತನ್ ಕೊಟ್ಟಾರೆ ಇತ್ತನ್ ಕೊಟ್ಟಾರೆ ಮದ್ದು ಅನ್ಕೊಂಡು ಹೇಳ್ತಿದ್ಲು. ಈಗ ಸರಿಯಾಗಿ ಸುಮ್ಕಿರು. ಯಾವಾಗ ನೆನಪಿತ್ತು ಆಂಟಿ? ನನ್ನ ಕಣ್ಮಟ್ಟಿಗೆ ಆಂಟಿ ಯಾವತ್ತೊಂದು ಆಡಿಲ್ಲಪ್ಪ. ಆಡಿಲ್ಲ ಅದೇನು ನಿಮ್ಮ ಅಪ್ಪನಿಗೂ ಮಗನಿಗೂ ನಿಮ್ಗೆ ಅದೇನು ಕಣ್ಗಳಿಲ್ಲ ಮುಚ್ಚೋಗ್ಬಿಟ್ಟಿರ್ಬೇಕಲ್ಲ, ಅದಕ್ಕೆ ಆಡ್ತಿದ್ದೀನಿ ನೀನು. ಅಲ್ಲ ನಿಮ್ಮ ಅಪ್ಪ ಒಳ್ಳೆ ತಲೆ ಕೆಟ್ಟೋದ್ರಂಗೆ ಆಡ್ತಾನೆ, ನೀನು ಅವನಿಗಿಂತ ಹೆಚ್ಚಾಗಿ ಆಡ್ತೀನಿ. ನೀನು ಅಷ್ಟು ಗೊತ್ತಾಯ್ತು ನಿನಗೆ ಪರಿಜ್ಞಾನನೇ ಇರೋ ಮನ್ಸನ್ಗೆ.
ಎಷ್ಟ್ರ ಮಟ್ಟ ಆಡ್ತಾ ನೋಡು. ಅಲ್ಲ ಆಡೇ ಇಲ್ವಂತೆ ನಿಮ್ಗೇನು ಗೊತ್ತು ಮಳ್ರಂಗೆ ನೀವು ಕರ್ದಿ ನಿಮ್ಮ ಅಪ್ಪ ನೀನು ಹೋಯ್ತಿದ್ರಿ ಅವ್ರು ಹೆಂಗೆ ಆಡ್ತಿರು ಏನು ಅಂತ ನನಗೆ ಗೊತ್ತು. ಕೂತ್ಕೋ ಯಾವ ಥರ ನನ್ನ ಗಂಡ ಸರಿ ತರೋನು ನನ್ನ ಗಂಡ ಸರಿ ನನಗೆ ಆ ಒಡವೆ ವಸ್ತ್ರ ಎಲ್ಲರೂ ಯಾವ ಥರ ಸೋಕೆ ಮಾಡೋಳು ಗೊತ್ತಾ. ತಕೊಟ್ಟಾರ ಸೋಕಿ ಮಾಡ್ತಾರೆ ಸುಮ್ ಕೂತ್ಕಮ್ಮ. ಈಗ ನೀನೇನಾರು ತಕೊಟ್ಟಿದ್ದೀಯಾ? ಪರವಾಗಿಲ್ಲ ಕಲ ನೀನುವೇ ಚೆನ್ನಾಗಿ ಮಾತಾಡ್ತೀಯ. ಪರವಾಗಿಲ್ಲ ಬಿಡು. ನಿನ್ನ ಮಾತನ್ನ ನಂಬಕ್ಕಿಲ್ಲ ಕಣಮ್ಮ ನಾನು ನಿಜವಾಗ್ಲೂ. ಆಳಕರಪ್ಪ ಬೇಡ ನೀನು ನಂಬೋದೇ ಬೇಡ ಸುಮ್ಕಿರು. ನೀನು ಯಾಕೆ ನಂಬಕೋದಿ ನನ್ನ ಮಾತು ನಂಬಿಯಾ? ನಮ್ಮ ಮಾತುಗಳು ನಿಮ್ಗೆ ಹಿಡಿಯಕ್ಕಿಲ್ಲ, ನಿಮ್ಮ ಅಪ್ಪನ ಮಾತು ಚೆನ್ನ ಅಲ್ಲಕಲೆ ಅದೇ ಹಣೆ ಬರಂದರು ಅವ್ರಿಗೆಲ್ಲ ತಂದಾಕ್ಬೇಕು ಅನ್ನೋ ಹಣೆ ಬರ ಇವನ್ಗೇನು ಏನು ಅವ್ನು ತವರೇ ಬೇಕಾದ ಕೋಟಿಗಟ್ಟಲೆ ಆಸ್ತಿ ಇತ್ತು ದುಡ್ಡಿತ್ತು ತಂದಾಗ್ತಿದ ಅವ್ನಿಗೆ ಲೆಕ್ಕ 5,000 10,000 ಲೆಕ್ಕಕ್ಕಿಲ್ಲ. ಇವನು ಅಂಗಡಿ ವ್ಯಾಪಾರ ಮಾಡೋ ಇವ್ನಿಗೆ ಎಷ್ಟು ಇದಾಯ್ತದೆ ಹಿಂಸೆ ಆಯ್ತದೆ. ನಮ್ಗೇನು ಏನಾದ್ರು ಮಾಡ್ಕೊಳ್ಳಿ ಸುಮ್ಮನೆ ಇರ್ದಾನೆ ಬಿಟ್ಟು ಏನು ಓರಾಗ ಆಡ್ತಾನೆ ಇವನೇ ಸರಿ ಅನ್ನಂಗೆ. ಅಮ್ಮ ನನಗೇನಪ್ಪ ಪಾಪ ಚಿಕ್ಕಪ್ಪವ್ರು ಆಗೆಲ್ಲ ನಮ್ಮ ನೋಡ್ಕೊಂಡಿಲ್ಲ ಸುಮ್ಮನಿರ ಮತ್ತಿಗೆ ಏನು ಇದು ಮಾಡಿಬಿಡ ಸುಮ್ಮನಿರಾಗಲಿಲ್ಲ ಮೇಡ ಮಾಡ್ಕೊಬಿಡ ಆರಾಮಾಗಿರು ನೋಡು. ನಮ್ಮ ಇಲ್ದ ಹೊತ್ತಿಗೆಲ್ಲ ಆಡ್ತಾರೆ ಅಂತ ಅನ್ಸ್ಕೊಬಿಡ ನೀನು ಸುಮ್ಮನಿರು. ನಿನ್ನ ಕೈಲಿ ಬುದ್ಧಿ ಹೇಳ್ಸ್ಕೊಬೇಕಂತ ಹೋಲ ನಾನು ನಿನ್ನ ಕೈಲಿ ಬುದ್ಧಿ ಹೇಳ್ಸ್ಕೊಬೇಕನ್ನ ಹೋಗು. ನನಗೆ ನನಗೆ ಕೋಪತ್ನಿಲ್ಲ ನಿಜವಾಗ್ಲೂ. ಅಲ್ಲ ನಾವು ಹೋಗಿ ಅಲ್ಲಿ ಸೊದ್ದಿ ಮನೆ ಅಲ್ಲಿ ಇಲ್ಲಿ ಸುತ್ಕೊಂಡು ಅಲ್ಕ ಬಂದಿವಿ. ಒಂದು ಫೋನ್ ಮಾಡಿ ಎಲ್ಲಿದ್ದೀರಿ ಏನು ಅಂತ ಒಂದು ಮಾತು ಕೇಳಲಿಲ್ಲ ನೋಡಿ. ಇವ್ರಿಗೆ ಮಾತ್ರವೇ ತಮ್ಮನಿಗೆ ಹೊಟ್ಟೆ ಉರಿದೋಯ್ತು. ಅಮ್ಮ ನನ್ನ ಮಾತು ಕೇಳಿ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ. ನಾನಂತೂ ಇನ್ಯಾವುದೇ ಕಾರಣಕ್ಕೂ ನಿನಗೆ ನಾನು ಸಪೋರ್ಟ್ ಮಾಡಿಕ್ಲ ಕಣಮ್ಮ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಎಸದಂಟೆ ಅಜ್ಜರ ಮನೆ ಏನು ಉಸಿ ಟಾರ್ಚರ್ ಆಯ್ತಮ್ಮ. ಯಾರು ಟಾರ್ಚರವೆಲ್ಲನೇ ಯಪ್ಪ ಸದ್ಯಕ್ಕೆ ಹಂಗೆ ಮನೆ ಒಳಗೆ ಬಂದು ಸೇರ್ಕೊಂಡು ಸಾಕಲ್ಲ ಅನ್ನಂಗಾಯ್ತು. ಸುಮ್ಮನೆ ಇಲ್ದವ್ರು ಕಿರಿಕೊಳ್ಳೆಲ್ಲ ಮಾಡ್ಕೊಬೇಡ ನೀನು ಸುಮ್ಮನಿರು ನೀನು. ಮುಖಲ್ಲ ಮಾಡಕ್ಕೆ ಕೆಲಸ ಇರಲ್ಲ ಕಿರಿಕೋಳ್ ಮಾಡ್ಕೊತೀನಿ ಕಿರಿಕ ಓದಿ ಬಿಡು ಹಾಗೆಲ್ಲ ತಿನ್ನಪ್ಪ ಮಾಡಿಲ್ವಾ ಒಂಚೂರು ನಾವು ಅರ್ಥ ಮಾಡ್ಕೊಬೇಕ್ತಾನೆ. ಏನು ಹುಸಿ ಮಾಡಿದಾನ ಏನು ಬೇಕಾದಂಗೆ ಏನು ಕೆಲಸ ಕೊಡಿಸಿ ಬೇಕಾದಷ್ಟು ಆದಾಯ ಮಾಡ್ಕೊಟ್ಟ ನಮಗೆ ಮಾಡ್ಲಲ್ಲ ಅವ್ನು ಬದುಕೋರು ಇರ್ತಿ ಮಕ್ಕಳು ಚೆನ್ನಾಗಿರ್ತಾರೆ ಅಷ್ಟೇ ಕಣ. ನಿಮ್ಮ ಅಪ್ಪ ಮುದೇವಿ ಬುದ್ಧಿ ಇಲ್ಲ ಕತೆ ಹೇಳ್ತಾವನೆ ಬೇಜಾರು ಮಾಡಬೇಡ ಒತ್ತೊತ್ತು ಕಣ್ಣಣಿಯಾಗಿ ಮಾಡಿಕು ಅಥವಾ ಎಷ್ಟು ಮಟ್ಟಿಗೆ ಹೇಳ್ತಾನೆ ನೋಡು. ಅವ್ನು ತಂದಾಕಕ್ಕೆ ನಾನು ಮಾಡಕ್ಕೆ ಅವ್ನು ಕುಂತ್ಕೊಂಡು ತಿನ್ನಕ್ಕೆ ಅವನು ತಿಂತಾರ ಪಚ್ಕಟ್ಟ ಕುತ್ಕೊಂಡು ತಂದಾಕಿದ್ನ ಏನು ಮಾನ ಮರುದ್ದಿ ಬೇಡವಾ ಏನು ಅಂತಾರಂತಂಗೆ ಆಯಿತು. ದಡ್ಡ ಮುಂಡೆ ಹೋಗಿ ಅಪ್ಪ ಮಕ್ಕಳು ಎಲ್ಲ ಒಂದೇ ಥರ ಬುದ್ಧಿ ಕಲ್ತ್ಬಿಟ್ರಿ ಕಣ. ಅಲ್ಲ ಒಬ್ಬ ಕಲಿಬೇಕು ಬುದ್ಧಿಯ ದಡ್ಡರು ಅಲ್ಲ ಬುದ್ಧಿವಂತರು ಅಲ್ಲ ನಂಗೆ ಆಗ್ತೀರಪ್ಪ. ಏನಂಗೆ ಬುದ್ಧಿ ಕಲ್ತಿರೋದು ನೀನು ನಿಂತವನಾಗಿರೋದಕ್ಕೆ ಹಚ್ಕಟ್ಟಾಗಿ ಓದ್ ಪಾಸ್ ಆಗಲಿಲ್ಲ ಎಲ್ಲರ ಕೈ ರೂಪಿಸ್ಕೋಬೇಕು ನಾನು. ಅಮ್ಮ ಹೋಗಮ್ಮ ನಾನು ತಲೆಗೆ ತೆಗಿಲ್ಲ ನಾನು ಒಳ್ಳೆ ತಲೆ ತಿನ್ಬಿಡ ನೀನು. ಅಮ್ಮ ಒಂದು 200 ರೂಪಾಯಿ ದುಡ್ಡು ಕೊಡ ಮೇಲೆ ಸಿಟಿಗೆ ಓಡ್ಬತ್ತೀನಿ. ಹೋಗ ಅಲ್ಲ ಅಂಗಡಿಗೆ ನಿಮ್ಮ ಅಪ್ಪ ಬರೋಕೆ ಹೇಳ್ತು ಹೋಗಿದ್ದ ನಮ್ಮೇಲೆ ಒಲೆ ಮರ್ಬೋದಿಂದ ಸುಮ್ಮನೆ ನೀನು ನಮ್ಮ ತಲೆ ತಿನ್ಬೇಡ ಎಲ್ಲಿ ಮಡಿಕೊಂಡು ಕೂತಿದ್ದಾನೆ ಕಾಸು ನಾನು ₹1 ದುಡ್ಡಿಲ್ಲ ಅಣಗಸ್ಕೊತೀನಿ ಅಂದ್ರೆ ಕತ್ತಂತ ಹೋಗು ಏನು ಮಾಡಕ್ಕೆ ಸಿಟಿಗೆ ಮಾಡೋ ಕೆಲಸ ಬಿಟ್ಬಿಟ್ಟು ಓಲ ಸುಮ್ಮನೆ ನೀನು ಬಾಯಿ ಮುಚ್ಕೊಂಡು 2,000 ಏನು ಕಾಸು ಅಂದರೆ ಬೆಲೆ ಇಲ್ಲ. 2,000 3,000 ಕೊಡ್ತೀನಿ ಬೈ ಎಲ್ಲಿ ಮಡಿಕೊಂಡು ಕೂತಿದ್ದಾನೆ ಕೊಡಕ್ಕೆ ನಿಂಗೆ. ಅಮ್ಮ ಮುನ್ಸಿ ಬಟ್ಟೆ ತಗೋಬೇಕಾಗಿತ್ತು ಕೊಡಮ್ಮ. ಎಂತೆ ಬಟ್ಟೆ ಇಲ್ಲ ಒಂದು ಪ್ಯಾಂಟ್ ಟಿ ಶರ್ಟ್ ತಗೋಬೇಕನ್ನಮ್ಮ ಕೊಡಮ್ಮ. ಯಾಕೆ ಹಬ್ಬಿಲ್ಲ ಉಣ್ಮಿಲ್ಲ ನಿನ್ಗೆ ಬಟ್ಟೆ ಯಾಕಲ ನಿನಗೆ ಅಲ್ಲ ಓದೋರ ಹತ್ರ ಎಂತ ಫೋನಲ್ಲಿ ಬುಕ್ ಮಾಡಿ ಸಾಕೊಂಡಾರೆ ಈಗ ಬಟ್ಟೆಗೆ ಅಂತ ನಿಂತಿದ್ಯಾರ. ಬಟ್ಟೆನೇ ಇಲ್ಲ ಕೊಡಮ್ಮ. ನನ್ನ ಫ್ರೆಂಡ್ಸ್ದು ಬರ್ತಡೇ ಇದೆ ನನ್ನ ಫ್ರೆಂಡ್ದು ಅಲ್ಲಿಗೆ ಹೋಗ್ಬೇಕು ನಾನು ಬಟ್ಟೆ ಇಲ್ಲ. ಓಹೋ ಹೋಗು ಫ್ರೆಂಡ್ಗಳು ಬರ್ತಡೇ ನೀನು ಬಟ್ಟೆ ತಗೊಂಡು ಕೂತ್ಕೊಂಡಿಗೆ ಸುಮ್ಮನೆ ಅದೇ ಒಂದು ಕೇಮೆ ಎಲ್ಲ ಹೋಗು. ಅಲ್ಲಿ ನಿಮ್ಮ ಅಪ್ಪ ಬೈತಿತ್ತು ಅವತ್ತು ಅದೇನೋ ಆನ್ಲೈನಲ್ಲಿ ಬುಕ್ ಮಾಡಿ ನಿನ್ಕೊಂಡು ಅಲ್ಲಿ ಬಂದಿದ್ರಂತೆ ಬೈತಾ ಕೂತಿದ್ದು ಆ ಪಾರ್ಟಿ ಬುಕ್ ಮಾಡ್ತಾನಲ್ಲ ಅವನು ಅಂತವ ಮಾಡಬೇಡ ನೀನು ಅಪ್ಪನ ಅಡ್ರೆಸ್ಗೆ ಮಾಡೋದು ಮನೆ ಅಡ್ರೆಸ್ಗೆ ಮಾಡು ದುಡ್ಡು ಕೊಟ್ಬಿಟ್ಟು ನಾನು ಇಸ್ಕ ತಿನ್ಬೇಕಾರೆ ಎಲ್ಲರ ಅಪ್ಪ ದುಡ್ಡು ಬುಕ್ ಮಾಡ್ತೀನಿ. ನಿಮ್ಮ ಅಪ್ಪನ ಕೈಲಿ ಉಗಿಸ್ಕೊಳಕ್ಕೆ ನಿನ್ನ ದಮ್ಮ ಯಾಕಂದಪ್ಪ ನೀನು ಕಾಲು ಕಟ್ಕೊತೀನಿ ನನ್ನ ಪಾಡಕ್ಕೆ ನಾನು ಬಿಟ್ಟು ಸುಮ್ಮನೆ ನೀನು ದುಡ್ಡು ಕಾಸು ವಿಷಯದಲ್ಲಿ ನಾನು ಕೇಳನೇ ಬೇಡ ನೀನು. ಅಮ್ಮ ಪ್ಲೀಸ್ ಕಣಮ್ಮ ಅಮ್ಮ ಒಂದು ₹1,000 ಕೊಡಮ್ಮ. ನನಗೆ ಗೊತ್ತು ಕಡೆ ಬಟ್ಟೆನ ತಗೊಳಕ್ಕೆ ಏನಿಲ್ಲ ನಿನ್ಗೆ ಯಾವ್ದಕ್ಕೋ ದುಡ್ಡು ಬೇಕು ಹತ್ತು ಹಿಂಗೆ ಆಡ್ತಿದ್ದಿ. ಅಮ್ಮ ಪ್ಲೀಸ್ ಕಣಮ್ಮ ನಿಂದ ಅಮ್ಮ ನೀನು ಕಾಲು ಕಟ್ಕೊತೀನಿ ಕೊಡಮ್ಮ ಮುದ್ದು ಅಮ್ಮ ಅಲ್ವಾ ಕೊಡಮ್ಮ. ಈ ಪೂಸಿ ಮಾಡೋ ಚೆನ್ನಾಗಿ ಕಲ್ತಿದ್ದಿ ಬಾಯ್ತು ಕೊಟ್ಟನು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.